ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಯ್ಯೋ ಕೃಷ್ಣ ಕೃಷ್ಣ, ಇವಾಗಲೇ ಪಂಚರ್ ಆಗ್ಬೇಕಾ? ಏನ್ ಮಾಡ್ಲಿ? ಸರಿ ಬಿಡು, ಇಷ್ಟು ದಿನ ನೀನನ್ನ ಕರ್ಕೊಂಡು ಹೋಗ್ತಿದ್ದೆ, ಈಗ ನಾನಿನ್ನ ಕರ್ಕೊಂಡು ಹೋಗ್ತೇನೆ. ಇದು ನಮ್ಮ ಚೇರ್ಮನ್ ಸರ್ಕಾರ ಅಲ್ವಾ? ಇವರೇನಿಲ್ಲಿ? ಕೃಷ್ಣ ಕೃಷ್ಣ ನಮಸ್ಕಾರ. ಅಯ್ಯಯ್ಯೋ ಸರ್, ನಮಸ್ತೆ ಸರ್. ನಮಸ್ತೆ ಅಮ್ಮ. ಏನಾಯ್ತಮ್ಮ? ಸರ್, ಅಲ್ಲಿಂದ ಬರುವಾಗ ಗಾಡಿ ಪಂಚರ್ ಆಯ್ತಾ? ಗಾಡಿ ತೊಗೊಂಡೋಗಿ ನಮ್ಮನ್ನು ಡ್ರಾಪ್ ಮಾಡಿದ್ಮೇಲೆ ಗಾಡಿ ಪಂಚರ್ ಹಾಕ್ಸಿ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ವಿ. ಅಲ್ಲಿವರೆಗೆ ಇಲ್ಲೇ ನಿಲ್ಲಿಸ್ಬಿಟ್ಟು ಕೀ ಹಾಕ್ಬಿಟ್ಟು ಕೀ ಅವ್ನ ಕೈ ಕೊಡಮ್ಮ. ಪರವಾಗಿಲ್ಲ ಸರ್, ನಾನೇ ಪಂಚರ್ ಹಾಕ್ಸ್ಕೊಂಡು ಮನೆಗೆ ಹೋಗ್ತೀನಿ. ಅಲ್ಲ, ನಮ್ಮ ಸಂಸ್ಥೆಗಳು ಅಂದಮೇಲೆ ನಮ್ಮ ಕುಟುಂಬದವರು ಅಂತ ಅಲ್ವಾ, ಮುಜುಗರ ಯಾಕೆ ಬಿಟ್ಕೋತೀಯ? ಬಾಮ್ಮ. ತುಂಬಾ ದೊಡ್ಡ ಮನ್ಸು ಸರ್ ನಿಮ್ದು. ಏನಮ್ಮ ನಿನ್ನ ಹೆಸರು? ನಿಧಿ ಅಲ್ವಾ? ಹೌದು ಸರ್. ಆಲ್ರೆಡಿ ಕಾಲೇಜಲ್ಲಿ ಒಳ್ಳೆ ಹೆಸರು ಮಾಡಿದ್ಯಾ. ಗುಡ್ ಗುಡ್. ಥ್ಯಾಂಕ್ ಯು ಸರ್. ಯಾರ್ಯಾರಿದ್ದಾರಮ್ಮ ಮನೇಲಿ? ಸರ್, ನಾನು, ಅಜ್ಜಿ ಮತ್ತೆ ಅಕ್ಕ. ಮತ್ತೆ ಅಪ್ಪ ಅಮ್ಮ ಎಲ್ಲಿರ್ತಾರೆ? ಅವರಿಲ್ಲ ಸರ್, ನಾವು ಚಿಕ್ಕವರಿದ್ದಾಗೆ ಅವ್ರು ತೀರ್ಕೊಂಡ್ರು. ಅಕ್ಕನ ಮತ್ತೆ ನನ್ನ ಅಜ್ಜಿನೇ ಬೆಳೆಸಿರೋದು. ಓ, ಸಾರಿ ಸಾರಿ. ಇಟ್ಸ್ ಓಕೆ ಸರ್. ಸ್ವಲ್ಪ ನಿಲ್ಸಪ್ಪ ಅಲ್ಲಿ. ಅಲ್ಲಿ ನೋಡಮ್ಮ, ಆ ಬಿಲ್ಡಿಂಗು ತುಂಬ ದೊಡ್ಡದಾಗಿದೆ ಅಲ್ವಾ? ಶಾಪಿಂಗ್ ಕಾಂಪ್ಲೆಕ್ಸ್ ಆಗ್ತಿದೆ. ಓ ಮಾಡಪ್ಪ. ನೀನು ಓದ್ತಾ ಇರೋ ಕಾಲೇಜು, ಹಾಸ್ಪಿಟಲು, ಅದರ ಪಕ್ಕದಲ್ಲಿರೋ ಖಾಲಿ ಜಾಗ ಎಲ್ಲ ಕರ್ಣನ ಹೆಸರಿನಲ್ಲಿದೆ. ಅಷ್ಟೇ ಅಲ್ಲ, ಇನ್ನು ಬೇಕಾದಷ್ಟು ಆಸ್ತಿ ಅವನ ಹೆಸರಲ್ಲೇ ಇದೆ. ಇದನ್ನೆಲ್ಲ ನಿಂಗೆ ಯಾಕೆ ಹೇಳ್ತಿದ್ದೀನಿ ಅಂತ ಪ್ರಶ್ನೆ ಕೇಳಲ್ವಾ? ಯಾಕಂದ್ರೆ ಇಷ್ಟೆಲ್ಲ ಶ್ರೀಮಂತಿಕೆ ಇರೋ ಕರ್ಣನ ಮನೆ ಕೆಲಸದವ್ರ ಥರ ನೋಡ್ತಾ ಇದ್ದೀರಲ್ಲ. ಅಯ್ಯೋ ಚೇಚಿ ಸರ್, ಅಕ್ಕನ ಎಂಗೇಜ್ಮೆಂಟ್ಗೆ ಅವರು ಹೆಲ್ಪ್ ಮಾಡೋದಕ್ಕೆ ಅಜ್ಜಿಗೋಸ್ಕರ ಬಂದಿರೋದು. ಕೆಲಸ ಮಾಡಿಸ್ಕೊಳ್ಳೋಷ್ಟು ದೊಡ್ಡವ್ರು ನಾವಲ್ಲ ಸರ್. ಅಜ್ಜಿಗೋಸ್ಕರ ಅವನೇ ಬಂದಿದ್ನ? ಚೆನ್ನಾಗಿದೆ. ಎಷ್ಟೋ ವರ್ಷದಿಂದ ಕಳೆದೋಗಿದ್ದ ಸ್ನೇಹನ ಮದುವೆ ಸಮಯದಲ್ಲಿ ದುಡ್ಡಿಗೋಸ್ಕರ ಹುಡ್ಕೊಂಡು ಬಂದ್ರಲ್ಲ, ಅವರೇ ಅಲ್ವಾ ನಿಮ್ಮ ಅಜ್ಜಿ? ಸ್ನೇಹ ಬೆಳೆಸೋದು, ಸಹಾಯ ಅಂತ ದುಡ್ಡು ಖರ್ಚು ಮಾಡಿಸೋದು, ಆಮೇಲೆ ಕಣ್ ದಿಕ್ಕಿಲಿದ ಮನೆಗೆ ತೇವ್ರ ಥರ ಬಂದೆ ಅಂತ ಹಾಡಿ ಹೊಗಳಿ ಸಂಬಂಧಿಕರೇ ಆಗಿಬಿಡೋದು, ನಮ್ಮನೆ ದೋಚೋದು. ಇದೇ ಅಲ್ವಾ ನಿಮ್ಮನೆಯವರ ದೊಡ್ಡತನ? ಸರ್, ನಿಮ್ಮ ಕೈ ಮುಗಿತೀನಿ. ನಮ್ಮ ಮನೆಯವ್ರ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ ಸರ್. ಕರ್ಣ ಸರ್. ಅಜ್ಜಿದು ಹಳೆ ಆಟ ಆದರೆ ನಿಮ್ಮ ಅಕ್ಕಂದು ಪ್ರೀತಿ, ಪ್ರೇಮ, ಧೋಕ. ಅವಳು ಒಳ್ಳೆ ಕುಳಾನೇ ಬುಟ್ಟಿಗೆ ಹಾಕೊಂಡಿದ್ದಾಳಂತೆ. ಈಗ ಹುಡುಗನ ಮನೆಯವರನ್ನ ಮೆಸ್ಸೋಕೆ ಕರ್ಣನ ಜೇಬಿ ಕತ್ರಿ ಹಾಕ್ಸಿದ್ದೀರಾ? ಇಷ್ಟಾದ್ಮೇಲೆ ಅವಳ ಸರಿಯಾಗಿ ನೀನು ತೂಗಬೇಕಲ್ವಾ? ಚೆನ್ನಾಗಿ ಯೋಚನೆ ಮಾಡಿ, ಕರ್ಣಂಗೆ ಇಷ್ಟ ಇಲ್ಲದೆ ಇದ್ರು ಅವನ ಹಿಂದೆ ಬಿದ್ದಿದೀಯಾ? ಸರ್, ನಾವು ನಿಮ್ಮಷ್ಟು ಶ್ರೀಮಂತರು ಅಲ್ಲದೆ ಇರ್ಬೋದು, ಆದರೆ ಸ್ವಾಭಿಮಾನ ನಿಯತ್ತಲ್ಲಿ ನಮಗೆ ಬಡತನ ಇಲ್ಲ ಸರ್. ಸ್ವಾಭಿಮಾನ ಸ್ವಾಭಿಮಾನ ಸರಿ ಹೋಯ್ತು. ನಿಮ್ಮ ಮನೆಯವರಿಗೆ ಮಾನ ಮರ್ಯಾದೆ ಅಂತ ಇದ್ರೆ ಕಾರಣನ ನೆರಳಿನ ಸಹಾಯ ಇಲ್ಲದೆ ನಿಮ್ಮ ಮಕ್ಕನ ಮದುವೆ ಮಾಡಿ ತೋರಿಸಿ ನೋಡೋಣ. ಮತ್ತೆ ನಿಯತ್ತಿದೆ ಅಂದೆಲ್ಲ, ಅದರಲ್ಲಿ ಒಂದು ಅಕ್ಷರ ಆದರೂ ಇದ್ರೆ ಈ ಕ್ಷಣದಿಂದಲೇ ಕಾರಣನಿಂದ ನೀನು ದೂರ ಉಳಿ. ಸಾಸ್ ಮಾಡು ನಾಟಕ ನಿಲ್ಸು.
ಡೋರ್ ಓಪನ್ ಮಾಡೋಕ್ಕೆ ಬರುತ್ತಾ ಇಲ್ಲ ನಾನೇ ಓಪನ್ ಮಾಡಬೇಕಾ? ಸರ್ ಇನ್ಯಾವತ್ತೂ ನನ್ನಿಂದ ಮನೆಯವರಿಂದ ಕರ್ಣ ಸರ್ಗೆ ತೊಂದರೆ ಆಗೋದಿಲ್ಲ. ಎಲ್ಲ ತಗೊಂಡಾಗಿದೆ ಅಲ್ಲ, ಯಾವುದು ಮಿಸ್ ಆಗಿಲ್ವಾ? ರೀಚೆಕ್ ಮಾಡು. ಶಾಂತಿ, ಏನ್ ಮಾಡ್ತಿದ್ಯಾ? ನಾಳೆನೇ ಎಂಗೇಜ್ಮೆಂಟ್ ಅನ್ನೋ ತರ ಆಡ್ತಿದ್ಯಲ್ಲ, ಸ್ವಲ್ಪ ಹೊತ್ತು ಆರಾಮಾಗಿರ್ತ್ಯಾ? ಅಲ್ಲ ಕಣೆ, ನೀವು ಈಗಿನ ಕಾಲದವರು ಎಲ್ಲ ಕೆಲಸನೂ ಆಗ್ಬಿಡತ್ತೆ ಅಂತ ಕೊನೆ ಗಳಿಗೆವರೆಗೂ ಕೂತ್ಕೊಂಡಿರ್ತೀರಾ. ಆಮೇಲೆ ಕಾರ್ಯಕ್ರಮ ದಿವಸ ಅದಾಗಿಲ್ಲ ಇದಾಗಿಲ್ಲ ಅಂತ ಅಂಟು ಸುಟ್ಟು ಬೆಕ್ಕಿನ ಥರ ಓಡಾಡ್ತಿರ್ತೀರಾ. ನನಗೆ ಹಂಗಾಗಲ್ಲ. ಇನ್ನೂ ಎಷ್ಟು ಕೆಲಸ ಬಾಕಿ ಇದೆ ಗೊತ್ತಾ? ನಾನು ಮೊದಲು ಕರ್ಣಂಗೆ ಫೋನ್ ಮಾಡ್ಬಿಡ್ತೀನಿ. ನೀನು ಕರ್ಣ ಅನ್ಕೊಂಡು ಈಗ್ಲಿಂದನೇ ಬಾಲ ಸುಟ್ ಬೆಕ್ಕಿನ ತರ ಆಡ್ತಿದ್ಯಾ. ಏನೇ ಇದು, ಮದುಮಗನ್ ಮುಂದೆ ಹೀಗೆಲ್ಲ ಮಾತಾಡ್ತಾರ? ಇವಳು ಯಾವಾಗ್ಲೂ ಹೀಗೆಪ್ಪ, ನನ್ನ ಜೊತೆ ತಮಾಷೆ ಮಾಡ್ತಾನೆ ಇರ್ತಾಳೆ. ಅದ್ಬಿಡು. ಮತ್ತೆ ನಿಮ್ಮ ಅಪ್ಪ ಅಮ್ಮ ಬಂದಾಯ್ತಾ? ಅವ್ರನ್ನೂ ಕರ್ಕೊಂಡು ಬಂದಿದ್ರೆ ನಿಮ್ಮ ಕಡೆಯಿಂದ ಏನು ತರ್ತೀರಾ, ನಮ್ಮ ಕಡೆಯಿಂದ ಏನು ಕೊಡಬೇಕು ಎಲ್ಲ ಮಾತಾಡ್ಬಿಡ್ಬೋದಾಗಿತ್ತು ಒಂದ್ಸಲ. ಅಪ್ಪ ಅಮ್ಮ ಬರ್ತಾರೆ ಅಮ್ಮ. ಅಯ್ಯೋ, ಬರ್ತಾರೆ ಅಲ್ಲಪ್ಪ, ಅವ್ರು ಬರಲೇಬೇಕು. ಒಂದು ಕೆಲಸ ಮಾಡು, ನೀನು ಹೋಗಿ ಅವ್ರನ್ನ ಕರ್ಕೊಂಬಂದು. ಅಮ್ಮ ಅವ್ರಿಗೆ ತುಂಬ ಕೆಲಸ ಇತ್ತು. ನಾನು ಅವ್ರಿಗೆ ಇವತ್ತೇ ಫ್ಲೈಟ್ ಬುಕ್ ಮಾಡಕ್ಕೆ ಹೇಳ್ಬಿಡ್ತೀನಿ, ಬಂದ್ಬಿಡ್ತಾರೆ. ಅಂದ್ರೆ ಇನ್ನೂ ಬುಕ್ಕೇ ಮಾಡಿಲ್ವಾ? ಏನಪ್ಪ ನೀನು, ನಾವು ಪತ್ರ ಬರೆಯೋ ಕಾಲದಲ್ಲೇ ಎಲ್ಲ ಬೇಗ ಆಗ್ತಾ ಇತ್ತು ನೋಡು. ಬೇಗ ಅವರು ಬರೋ ವ್ಯವಸ್ಥೆ ಮಾಡು. ಹಾಗೆ ಅವ್ರು ಯಾರ್ಯಾರು ಬರ್ತಾರೆ, ಎಷ್ಟು ಜನ ಬರ್ತಾರೆ ಅದನ್ನು ತಿಳ್ಕೊಂಡು ನಂಗೆ ಹೇಳ್ಬಿಡು. ಶಾಂತಿ, ಅವನೇನ್ ಚಿಕ್ಕ ಮಗುನಾ? ಅವ್ರ ಕಡೆಯವ್ರನ್ನ ಅವ್ನು ಮ್ಯಾನೇಜ್ ಮಾಡ್ತಾನೆ ಬಿಡು. ನೀನ್ ಯಾಕೆ BP ರೈಸ್ ಮಾಡ್ಕೋತಿದ್ಯಾ? ಒಂದು ಹೇಳಿದ್ರೆ ಹೆಚ್ಚು, ಒಂದು ಹೇಳಿದ್ರೆ ಕಮ್ಮಿ ಕಣೆ. ನನ್ನ ಆತಂಕ ನನಗೆ. ಲಕ್ಷ್ಮಿಗೆ 3 ಸಾರಿ ಹೇಳಿದ್ದೀನಿ, ಇನ್ನೂ ಎಷ್ಟೊಂದು ಕೆಲಸಗಳು ಬಾಕಿ ಇದೆ. ಕರ್ಣಂಗೆ ಫೋನ್ ಮಾಡಿ ಹೇಳ್ಬಿಡ್ಬೇಕು. ದುಡ್ಡಿಗೋಸ್ಕರ ಹುಡ್ಕೊಂಡು ಬಂದ್ರಲ್ಲ, ಅವರೇ ಅಲ್ವಾ ನಿಮ್ಮ ಅಜ್ಜಿ? ಆರತಿ ತಟ್ಟೆ, ಬೆಳ್ಳಿ ದೀಪಕ್ಕಂಬ ಎಲ್ಲ ಅವನು ತಂದ್ಕೊಡ್ತಾನಂತೆ. ಹಾಗೆ ಒಳ್ಳೊಳ್ಳೆ ಡಿಸೈನ್ ಇರೋ ಅರ್ಶಿನ ಕುಂಕುಮದ ಬಟ್ಲು ಎಲ್ಲ ಅವನೇ ಆರಿಸ್ಕೊಡ್ತಾನೆ ಅಂತ ಲಕ್ಷ್ಮಿ ಹೇಳಿದ್ಲು. ಕರ್ಣ ಒಳ್ಳೆ ಶಾಪಕ್ಕೆ ಕರ್ಕೊಂಡು ಹೋಗ್ತಾನಂತೆ. ಕರುನಾಡ ಕಣ್ಣ